ಇದು ಭಾರತದ ಅಂದರೆ ಕ್ಷಣ ಕ್ಷಣದ ಪ್ರತಿದಾಳಿ ವಿವರ ಲಭ್ಯವಾಗಿದೆ. ರೋಚಕ ಮಾಹಿತಿಯನ್ನು ಮೋದಿ ಸರ್ಕಾರ ಬಿಚ್ಚಿಟ್ಟಿದೆ. ಇದಕ್ಕೆ ಸಂಬಂಧಿಸಿದಂತೆ ಮೇ 7ರಂದು ಮತ್ತು 8ಕ್ಕೆ ಭಾರತದ ಮೇಲೆ ದಾಳಿಗೆ ಯತ್ನಿಸಿದಂತಹ ಪಾಕ್ ಭಾರತದ ಉತ್ತರ ಭಾರತದ ನಗರಗಳ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಪಾಕಿಸ್ತಾನ ರೆಡಿಯಾಗಿತ್ತಂತೆ. ಉತ್ತರ ಭಾರತದ ಕೆಲವೊಂದಿಷ್ಟು ರಾಜ್ಯದ ನಗರಗಳು ಅಂದರೆ ಈಗಾಗಲೇ ಮಾಡಿಬಿಟ್ಟಿದೆ. ರಾಜಸ್ಥಾನ, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಇದು ಪಾಕಿಸ್ತಾನಕ್ಕೆ ನಿಯರ್ ಆಗಿರುವಂತಹ ಗಡಿ ಪ್ರದೇಶವಾಗಿರುವಂತಹ ರಾಜ್ಯಗಳು. ಇದಕ್ಕಿಂತಲೂ ಹೆಚ್ಚಿನ ನಗರಗಳಲ್ಲಿ ವಿಸ್ಫೋಟ ಮಾಡೋದಕ್ಕೆ ರೆಡಿಯಾಗಿತ್ತಂತೆ ಭಾರತ. ಜೊತೆಗೆ ಅಲ್ಲಿ ಚೀನಾ ವಾಯು ರಕ್ಷಣಾ ವ್ಯವಸ್ಥೆ ಕೂಡ ಅಂದರೆ ಇದನ್ನು ತಡೆಯೋದಕ್ಕೆ ಭಾರತದಿಂದ ಪಾಕಿಸ್ತಾನದ ಮೇಲೆ ಪ್ರತಿದಾಳಿಯನ್ನು ಮಾಡಿತ್ತು ಭಾರತೀಯ ಸೇನೆ. ಈ ಸಂದರ್ಭದಲ್ಲಿ ಅಲ್ಲಿ ಚೀನಾ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಭಾರತ ಭೇದಿಸುವಲ್ಲಿ ಸಕ್ಸಸ್ ಆಗಿದೆ. ಅರ್ಧ ತಾಸಿನೊಳಗೆ ಪಾಕ್ನ ವಿವಿಧ ಸೇನಾ ನೆಲೆಗಳನ್ನು ಧ್ವಂಸ ಮಾಡಿತ್ತು. ಅಂದರೆ ಬರೀ 23 ನಿಮಿಷದಲ್ಲಿ 4 ವಾಯುಸೇನಾ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಭಾರತೀಯ ಸೇನೆ ಡಿಸ್ಟ್ರಾಯ್ ಮಾಡಿತ್ತು, ದಾಳಿ ಮಾಡಿ ನಾಶ ಮಾಡಿತ್ತಂತೆ. ಈಗ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಪಾಕ್ ನೆಲೆಯಿಲ್ಲದೆ ಚೀನಾ ಕ್ಷಿಪಣಿ ಡ್ರೋನ್ಗಳು ಅಂದರೆ ಟರ್ಕಿಯ ಡ್ರೋನ್ಗಳೆಲ್ಲವೂ ಕೂಡ ಧ್ವಂಸವಾಗಿದೆ. ಎಷ್ಟು ಡ್ರೋನ್ಗಳು ಧ್ವಂಸವಾಗಿದೆ, ಎಲ್ಲೆಲ್ಲಿ ಬಿದ್ದಿವೆ ಅನ್ನೋದರ ಇಂಚಿಂಚು ಮಾಹಿತಿಯನ್ನು ಈಗ ಭಾರತೀಯ ಸೇನೆ ಕೊಡ್ತಾಗಿದೆ. ಇನ್ನು ಮೇ 7ರಂದು ಮತ್ತು ರಾತ್ರಿ 8ನೇ ತಾರೀಕು ಅಂದರೆ ಪಾಕಿಸ್ತಾನದ ಪಡೆಗಳ ಮೇಲೆ ಭಾರತ ಏನು ದಾಳಿ ಮಾಡಿತ್ತಲ್ಲ, ಆ ಸಂದರ್ಭದಲ್ಲಿ ಚೀನಾದ ವಾಯುನೆಲೆಗಳ ಮೇಲೂ ಕೂಡ ದಾಳಿ ಮಾಡಿದೆ. ಆ ವಾಯುನೆಲೆಗಳು ಕೂಡ ಧ್ವಂಸವಾಗಿದೆ ಅನ್ನುವಂತಹ ಸುದ್ದಿ ಈಗ ಹೊರಬರ್ತಾ ಇದೆ. ಚೀನಾಗೆ ಎಷ್ಟು ಹೇಳಿದ್ರೂ ಕೂಡ ಗೊತ್ತಾಗ್ತಾ ಇಲ್ಲ. ಚೀನಾ ಈಗ ಅದೇ ಹೇಳಿದ್ರೆ ದುಷ್ಟರಿಂದ ದೂರ ಇರು ಅಂತ ಹೇಳ್ತಾರಲ್ಲ, ಆದರೆ ದುಷ್ಟರೇ ಬೇಗ ಫ್ರೆಂಡ್ಸ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಚೀನಾ ಅಂದರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿ ತನ್ನ ಬಿಸ್ನೆಸ್ಸನ್ನು ಲಾಸ್ ಮಾಡ್ಕೊಳ್ತಾಗಿದೆ. ಯಾರೂ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ತಾಗಿಲ್ಲ. ಚೀನಾ ವಾಯುನೆಲೆಯನ್ನೇ ಧ್ವಂಸ ಮಾಡಿದೆ ಭಾರತ ಅಂತಂದರೆ ಅದರ ಚೀನಾದ ಕಾರ್ಯಕ್ಷಮತೆ ಅದು ಏನು ಶಸ್ತ್ರಾಸ್ತ್ರಗಳು ಎಷ್ಟರ ಮಟ್ಟಿಗೆ ಗುಣಮಟ್ಟದಾಗಿವೆ ಅನ್ನೋದು ಈಗ ವಿಶ್ವದ ಮುಂದೆ ಜಗಜ್ಜಾಹೀರಾಗಿದೆ. ಈಗಾಗಲೇ ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಡ್ರೋನ್ಗಳನ್ನು ಹೊಡೆದುರುಳಿಸಿದೆ, ಈಗಾಗಲೇ 350ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದೀವಿ ಅಂತ ಭಾರತೀಯ ಸೇನೆ ಹೇಳ್ತಾಗಿದೆ. ಆದರೆ ಈಗ ಚೀನಾದ ವಾಯುನೆಲೆಗಳ ಮೇಲೂ ಕೂಡ ಭಾರತ